ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೀಚರ್ ದಿವ್ಯಾ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ LBA 2ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯು 3 ಘಟಕವನ್ನು ಒಳಗೊಂಡಿದೆ. ಇತಿಹಾಸದಲ್ಲಿ 1 ಘಟಕ, ಪೌರನೀತಿಯಲ್ಲಿ 1 ಘಟಕ, ಹಾಗೆ ಭೂಗೋಳ ವಿಜ್ಞಾನದಲ್ಲಿ 1 ಘಟಕ. ಇಲ್ಲಿ ನೋಡಿ, ಫಸ್ಟ್ನೇ LBAನ ನಾವು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಹಾಗೂ ಪೌರ ಮತ್ತು ಪೌರತ್ವ ಈ 2 ಘಟಕವನ್ನು ಒಳಗೊಂಡಂತೆ ಫಸ್ಟ್ನೇ LBA ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ. 2ನೇ LBA ಅಂದರೆ ಪಾಠ ಆಧಾರಿತ ಮೂಲ್ಯಾಂಕನದ ಪ್ರಶ್ನೆ ಪತ್ರಿಕೆಯಲ್ಲಿ ಗ್ಲೋಬ್ ಮತ್ತು ನಕಾಶೆಗಳು, ಭಾರತ ನಮ್ಮ ಹೆಮ್ಮೆ, ಹಾಗೆ ನಮ್ಮ ಸಂವಿಧಾನ ಈ 3 ಘಟಕವನ್ನು ಒಳಗೊಂಡಂತೆ LBA 2ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಈ 3 ಘಟಕವನ್ನು ಒಳಗೊಂಡಂತೆ LBA 2ರ ಪ್ರಶ್ನೆ ಪತ್ರಿಕೆ ನೋಡೋಣ. ಇಲ್ಲಿ LBA 1ರ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ. ಇಲ್ಲಿ ನೋಡಿ, ಪಾಠ ಆಧಾರಿತ ಮೌಲ್ಯಾಂಕನ LBA 2 ಸಮಾಜ ವಿಜ್ಞಾನ 6ನೇ ತರಗತಿ. ಈ ಒಂದು LBA ಘಟಕ ಪರೀಕ್ಷೆಗೆ ಒಳಗೊಂಡಿರುವಂಥ ಘಟಕಗಳನ್ನ ನೋಡೋದಾದರೆ, ಭಾರತ ನಮ್ಮ ಹೆಮ್ಮೆ, 2 ನಮ್ಮ ಸಂವಿಧಾನ, 3ನೇ ಘಟಕ ಗ್ಲೋಬ್ ಮತ್ತು ನಕಾಶೆಗಳು. ಫಸ್ಟ್ ಮೇನ್, ಬಿಟ್ಟ ಸ್ಥಳ ತುಂಬಿರಿ. ಪ್ರಶ್ನೆ 1, ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಡ್ಯಾಶ್ನಲ್ಲಿದೆ. ಪ್ರಶ್ನೆ 2, ಜನವರಿ 26, 1950ರಂದು ಸಂವಿಧಾನವು ಭಾರತವನ್ನು ಡ್ಯಾಶ್ವೆಂದು ಘೋಷಣೆ ಮಾಡಿತು. ಪ್ರಶ್ನೆ 3, ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಡ್ಯಾಶ್. ಪ್ರಶ್ನೆ 4, ಪ್ರಥಮ ಮಹಾ ಚುನಾವಣೆಗಳು ನಡೆದ ವರ್ಷ ಡ್ಯಾಶ್. ಪ್ರಶ್ನೆ 5, ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಹಿಂದೂ ದೇವಾಲಯವಿದೆ. ಇವಿಷ್ಟು ಕೂಡ 5 ಅಂಕಗಳ ಬಿಟ್ಟ ಸ್ಥಳ. ನೆಕ್ಸ್ಟು ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 6, ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ. ಈ ಹೇಳಿಕೆಯನ್ನು ನೀಡಿದವರು. ಆಪ್ಷನ್ ಎ ಅಬ್ರಹಂ ಲಿಂಕನ್, ಬಿ ಮಹಾತ್ಮ ಗಾಂಧೀಜಿ, ಸಿ ಕಾರ್ಲ್ ಮಾರ್ಕ್ಸ್, ಡಿ ವಿಲಿಯಂ ಚರ್ಚಿಲ್. ನೆಕ್ಸ್ಟು ಪ್ರಶ್ನೆ 7, ಇದು ಭೂಮಿಯ ಪ್ರತಿರೂಪ ಡ್ಯಾಶ್. ಎ ಗ್ಲೋಬ್, ಬಿ ನಕಾಶೆ, ಸಿ ಅಟ್ಲಾಸ್, ಡಿ ನಕ್ಷೆಗಳು. ಪ್ರಶ್ನೆ 8, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಎ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸಿ ಡಾಕ್ಟರ್ BR ಅಂಬೇಡ್ಕರ್, ಡಿ JB ಕೃಪಾಲನಿ. ನೆಕ್ಸ್ಟು ಪ್ರಶ್ನೆ 9, ನಕಾಶೆಗಳಲ್ಲಿ ಗಡಿರೇಖೆಗಳನ್ನು ಈ ಬಣ್ಣದಿಂದ ಗುರುತಿಸಲಾಗುತ್ತದೆ. ಎ ಕಪ್ಪು ಬಣ್ಣ, ಬಿ ಹಸಿರು ಬಣ್ಣ, ಸಿ ನೀಲಿ ಬಣ್ಣ, ಡಿ ಕೆಂಪು ಬಣ್ಣ. ಪ್ರಶ್ನೆ 10, ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಅವುಗಳನ್ನು ರಕ್ಷಿಸುವ ಅಧಿಕಾರ ಇದಕ್ಕಿದೆ. ಎ ಶಾಸಕಾಂಗ, ಬಿ ಪೊಲೀಸ್ ಇಲಾಖೆ, ಸಿ ರಕ್ಷಣಾ ಪಡೆ, ಡಿ ನ್ಯಾಯಾಂಗ. ಇವಿಷ್ಟು ಕೂಡ 10 ಅಂಕಗಳ ಪ್ರಶ್ನೆ ಇದೆ. ಇಲ್ಲಿ 5 ಅಂಕಗಳು ಬಿಟ್ಟ ಸ್ಥಳ, ಇನ್ನುಳಿದಂಥ 5 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ತೆಗೆದಿದ್ದೀನಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 11, ಭಾರತ ಎಂಬ ಹೆಸರು ಹೇಗೆ ಬಂತು? ಪ್ರಶ್ನೆ 12, ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಏನೆಂದು ಕರೆಯುತ್ತಾರೆ? ಪ್ರಶ್ನೆ 13, ಸಂಸತ್ತಿನಲ್ಲಿರುವ 2 ಸದನಗಳು ಯಾವುವು? ಪ್ರಶ್ನೆ 14, 0ಯನ್ನು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಮೊದಲ ದೇಶ ಯಾವುದು? ಪ್ರಶ್ನೆ 15, ಮಾನಕ ಆಧಾರದ ಮೇಲೆ ವಿಂಗಡಿಸಿದ ನಕ್ಷೆಯ 2 ವಿಧಗಳು ಯಾವುವು? ಪ್ರಶ್ನೆ 16, ಕಳಿಂಗದ ಪ್ರಸ್ತುತ ಹೆಸರೇನು? ಈಗ ನೆಕ್ಸ್ಟ್ ಮೇನ್, ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 17, ನಕಾಶೆಗಳ ಉಪಯೋಗಗಳನ್ನು ಪಟ್ಟಿ ಮಾಡಿ. ಪ್ರಶ್ನೆ 18, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಇವಿಷ್ಟು ಕೂಡ LBA 2ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಈಗ ಇದಕ್ಕೆ ಮಾದರಿ ಉತ್ತರಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ.
ಇಲ್ಲಿ ನೋಡಿ, ಫಸ್ಟ್ ಮೇನು ಬಿಟ್ಟ ಸ್ಥಳ ತುಂಬಿರಿಯಲ್ಲಿ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಡ್ಯಾಶ್ನಲ್ಲಿದೆ. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾಮಿಯಾನ್ನಲ್ಲಿದೆ. ಬಾಮಿಯಾನ್. ಪ್ರಶ್ನೆ 2. ಜನವರಿ 26, 1950ರಂದು ಸಂವಿಧಾನವು ಭಾರತವನ್ನು ಡ್ಯಾಶ್ವೆಂದು ಘೋಷಣೆ ಮಾಡಿತು. ಉತ್ತರ ಗಣರಾಜ್ಯ. ಜನವರಿ 26, 1950ರಂದು ಸಂವಿಧಾನವು ಭಾರತವನ್ನು ಗಣರಾಜ್ಯವೆಂದು ಘೋಷಣೆ ಮಾಡಿತು. ನೆಕ್ಸ್ಟು ಪ್ರಶ್ನೆ 3. ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಡ್ಯಾಶ್. ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ವಿಲಿಯಂ ಜೋನ್ಸ್. ಪ್ರಶ್ನೆ 4. ಪ್ರಥಮ ಮಹಾ ಚುನಾವಣೆಗಳು ನಡೆದ ವರ್ಷ ಡ್ಯಾಶ್. ಪ್ರಥಮ ಮಹಾ ಚುನಾವಣೆಗಳು ನಡೆದ ವರ್ಷ ಸಾಮಾನ್ಯ ಶಕ 1951-52. ಪ್ರಶ್ನೆ 5. ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಹಿಂದೂ ದೇವಾಲಯವಿದೆ. ಉತ್ತರ ಕಾಂಬೋಡಿಯಾದ ಅಂಕೋರ್ ವಾಟ್ ಎಂಬಲ್ಲಿ ಪ್ರಸಿದ್ಧವಾದ ಒಂದು ಹಿಂದೂ ದೇವಾಲಯವಿದೆ. ನೆಕ್ಸ್ಟ್ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಅಂತ ಹೇಳಿದವರು ಯಾರಪ್ಪ ಅಂದರೆ ಆನ್ಸರು ಅಬ್ರಹಂ ಲಿಂಕನ್. ನೆಕ್ಸ್ಟು, ಇದು ಭೂಮಿಯ ಪ್ರತಿರೂಪ. ಗ್ಲೋಬ್, ನಕಾಶೆ, ಅಟ್ಲಾಸ್, ನಕ್ಷೆಗಳು. ಇದು ಭೂಮಿಯ ಪ್ರತಿರೂಪ ಗ್ಲೋಬ್. ಆಪ್ಷನ್ ಎ. ನೆಕ್ಸ್ಟು ಪ್ರಶ್ನೆ 8. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಎ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಬಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸಿ. ಡಾಕ್ಟರ್ BR ಅಂಬೇಡ್ಕರ್, ಡಿ. JB ಕೃಪಾಲನಿ. ಆನ್ಸರು ಡಾಕ್ಟರ್ BR ಅಂಬೇಡ್ಕರ್. ನಕಾಶೆಗಳಲ್ಲಿ ಗಡಿರೇಖೆಗಳನ್ನು ಈ ಬಣ್ಣದಿಂದ ಗುರುತಿಸಲಾಗುತ್ತದೆ. ಎ. ಕಪ್ಪು ಬಣ್ಣ, ಬಿ. ಹಸಿರು ಬಣ್ಣ, ಸಿ. ನೀಲಿ ಬಣ್ಣ, ಡಿ. ಕೆಂಪು ಬಣ್ಣ. ಆನ್ಸರು ಕೆಂಪು ಬಣ್ಣ. ಆಪ್ಷನ್ ಡಿ. ಪ್ರಶ್ನೆ 10. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಅವುಗಳನ್ನು ರಕ್ಷಿಸುವ ಅಧಿಕಾರ ಇದಕ್ಕಿದೆ. ಎ. ಶಾಸಕಾಂಗ, ಬಿ. ಪೊಲೀಸ್ ಇಲಾಖೆ, ಸಿ. ರಕ್ಷಣಾ ಪಡೆ, ಡಿ. ನ್ಯಾಯಾಂಗ. ಆನ್ಸರು ಡಿ. ನ್ಯಾಯಾಂಗ. ನೆಕ್ಸ್ಟ್ ಈಗ ಥರ್ಡ್ ಮೇನ್. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಭಾರತ ಎಂಬ ಹೆಸರು ಹೇಗೆ ಬಂತು? ಆನ್ಸರ್ ಭರತ ಚಕ್ರವರ್ತಿ ಆಳಿದ ನಾಡಿಗೆ ಭಾರತ ಎಂಬ ಹೆಸರು ಬಂದಿತು. ಏನು? ಭರತ ಚಕ್ರವರ್ತಿ ಆಳಿದಂಥ ನಾಡಾದ್ದರಿಂದ ಇದಕ್ಕೆ ಭಾರತ ಎಂಬ ಹೆಸರು ಬಂದಿತು. ನೆಕ್ಸ್ಟು ಪ್ರಶ್ನೆ 12. ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಏನೆಂದು ಕರೆಯುತ್ತಾರೆ? ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಇಲ್ಲಿ ನೋಡಿ, ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಪುಸ್ತಕವೆಂದು ಕರೆಯುತ್ತಾರೆ. ಅಟ್ಲಾಸ್ ಎಂದು ಕರೆಯುತ್ತಾರೆ. ಸಂಸತ್ತಿನಲ್ಲಿರುವ 2 ಸದನಗಳು ಯಾವುವು? ಸಂಸತ್ತಿನಲ್ಲಿರುವ 2 ಸದನಗಳೆಂದರೆ 1 ಲೋಕಸಭೆ, 2 ರಾಜ್ಯಸಭೆ. ಪ್ರಶ್ನೆ 14. ಸೊನ್ನೆಯನ್ನು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಮೊದಲ ದೇಶ ಯಾವುದು? 14ನೇ ಪ್ರಶ್ನೆಗೆ ಉತ್ತರ ಸೊನ್ನೆಯನ್ನು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಮೊದಲ ದೇಶ ಭಾರತ. ನೆಕ್ಸ್ಟ್ ಪ್ರಶ್ನೆ. ಮಾನಕ ಆಧಾರದ ಮೇಲೆ ವಿಂಗಡಿಸಿದ ನಕ್ಷೆಯ 2 ವಿಧಗಳು ಯಾವುವು? ಆನ್ಸರು 15ಕ್ಕೆ 1 ದೊಡ್ಡ ಪ್ರಮಾಣದ ನಕ್ಷೆಗಳು, 2 ಚಿಕ್ಕ ಪ್ರಮಾಣದ ನಕ್ಷೆಗಳು. ಈ ಎರಡನ್ನೂ ಮಾನಕಗಳ ಆಧಾರದ ಮೇಲೆ ವಿಂಗಡಿಸಿದ ನಕ್ಷೆ 2 ವಿಧಗಳಾಗಿದ್ದಾವೆ. ನೆಕ್ಸ್ಟು ಕಳಿಂಗದ ಪ್ರಸ್ತುತ ಹೆಸರೇನು? ಉತ್ತರ ಕಳಿಂಗದ ಪ್ರಸ್ತುತ ಹೆಸರು ಒಡಿಸ್ಸಾ. ನೆಕ್ಸ್ಟ್ ನೋಡೋಣ. 4th ಮೇನ್. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 17. ನಕಾಶೆಗಳ ಉಪಯೋಗಗಳನ್ನು ಪಟ್ಟಿ ಮಾಡಿ. ಆನ್ಸರ್ ನಕಾಶೆಗಳ ಉಪಯೋಗಗಳು. 1. ನಕಾಶೆಗಳು ನಮಗೆ ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಯಲು ಸಹಾಯಕವಾಗಿವೆ. ನೆಕ್ಸ್ಟ್ 2. ಭೌತಿಕ ಲಕ್ಷಣಗಳಾದ ಪರ್ವತ, ಪ್ರಸ್ಥಭೂಮಿ, ತೀರ ಪ್ರದೇಶ, ಮರುಭೂಮಿ, ದ್ವೀಪ ಮುಂತಾದವುಗಳನ್ನು ಸೂಚಿಸಲು ಸಹಾಯಕವಾಗಿವೆ.
ಥರ್ಡ್, ಯುದ್ಧ ಹಾಗೂ ರಕ್ಷಣೆ ಸಂದರ್ಭದಲ್ಲಿ ಸೈನಿಕನಿಗೆ ಬಹಳ ಉಪಯುಕ್ತವಾಗುತ್ತವೆ. ಫೋರ್ತು, ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡುತ್ತವೆ. ನೆಕ್ಸ್ಟ್ ಪ್ರಶ್ನೆ 18, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಉತ್ತರ: 18 ವರ್ಷ ಮೇಲ್ಪಟ್ಟ ನಾಗರಿಕರೆಲ್ಲರೂ ಚುನಾವಣೆಗಳಲ್ಲಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಹೊಂದಿರುವ ಮತಾಧಿಕಾರವನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದು ಕರೆಯುತ್ತಾರೆ. ಅಂದರೆ 18 ವರ್ಷ ಮೇಲ್ಪಟ್ಟ ನಾಗರಿಕರೆಲ್ಲರೂ ಚುನಾವಣೆಗಳಲ್ಲಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಹೊಂದಿರುವ ಮತದಾನದ ಅಧಿಕಾರವನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಈ ಮತದಾನದ ಅಧಿಕಾರವನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದು ಕರೆಯುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಂದಿನ ಈ ಒಂದು ವಿಡಿಯೋದಲ್ಲಿ ಭಾರತ ನಮ್ಮ ಹೆಮ್ಮೆ, ನಮ್ಮ ಸಂವಿಧಾನ, ಹಾಗೆ ಗ್ಲೋಬ್ ಮತ್ತು ನಕಾಶೆಗಳು ಈ 3 ಘಟಕವನ್ನು ಒಳಗೊಂಡಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರವನ್ನು ಸಹ ತಿಳ್ಕೊಂಡಿದ್ದೀವಿ. ಇಂದಿನ ಈ ಮಾಹಿತಿ ಇಷ್ಟವಾದಲ್ಲಿ ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.